ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಗದ್ಯ 3 ಲೆಸನ್ ನಂಬರ್ 3 ಗೆಳೆತನ ಈ ಪಾಠದ ಅಭ್ಯಾಸವನ್ನು ಕಲಿಯೋಣ. ಮೊದಲಿಗೆ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಗೆಳೆಯ, ಸ್ನೇಹಿತ. ಜಂಬ, ಗರ್ವ. ತೀರ್ಮಾನ, ತೀರ್ಪು. ಸ್ಪರ್ಧೆ, ಪೈಪೋಟಿ. ಒಪ್ಪಂದ, ಸಮ್ಮತಿ ಆರ್ ಒಮ್ಮತ. ಅರಿವು, ತಿಳುವಳಿಕೆ. ಆಲೋಚನೆ, ಯೋಚಿಸುವುದು. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸ್. ಪ್ರಶ್ನೆ 1. ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಉತ್ತರ: ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಪ್ರಶ್ನೆ 2. ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಉತ್ತರ: ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಪ್ರಶ್ನೆ 3. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಉತ್ತರ: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಪ್ರಶ್ನೆ 4. ಆನೆಯು ಎರಡನೆಯ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಉತ್ತರ: ಆನೆಯು ಎರಡನೆಯ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೇಡ್ ದೀಸ್ ವರ್ಡ್ಸ್ ಟು ಹೂಮ್? ಫಸ್ಟ್, ನಾವಿಬ್ಬರು ಸಮಾನರು ಅಲ್ಲವೇ? ಯಾರು ಹೇಳಿದರು? ಒಂಟೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆಗೆ ಹೇಳಿತು. ಸೆಕೆಂಡ್, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಯಾರು ಹೇಳಿದರು? ಕುದುರೆ ಹೇಳಿತು. ಯಾರಿಗೆ ಹೇಳಿದರು? ಒಂಟೆಗೆ ಹೇಳಿತು. ಥರ್ಡ್, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಯಾರು ಹೇಳಿದರು? ಆನೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆ ಮತ್ತು ಒಂಟೆಗೆ ಹೇಳಿತು. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಫಸ್ಟ್, ರೇ ಕು ಕುದುರೆ. ಸೆಕೆಂಡ್, ಲ ಸ ಹೆ ಸಲಹೆ. ಥರ್ಡ್, ಹುಡು ಹುಡುಕು. ಫೋರ್ತ್, ಒಳೆ ಒಳ್ಳೆಯ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಸೆಕೆಂಡ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ. ಅಮ್ಮ, ಅಮ್ಮ. ಅಕ್ಕ, ಅಕ್ಕ. ಅಪ್ಪ, ಅಪ್ಪ. ಅಯ್ಯ, ಅಯ್ಯ. ಅಣ್ಣ, ಅಣ್ಣ. ಅವ್ವ, ಅವ್ವ. ಅಜ್ಜ, ಅಜ್ಜ. ಅಜ್ಜಿ, ಅಜ್ಜಿ. Thanks for watching this video. If you like this video, please like, share and subscribe Gnanarashi channel. Thank you.